ಮನೆಯಲ್ಲಿ ಕೋಟಿ ಕೋಟಿ ರೂಪಾಯಿ ಆಸ್ತಿ ಪತ್ತೆಯಾಗಿದೆ. ಕಂದಾಯ ನಿರೀಕ್ಷಕನ ಅಕ್ರಮ ಸಂಪತ್ತಿನ ಕೋಟೆ ಲೋಕಾಯುಕ್ತ ದಾಳಿಯಲ್ಲಿ ಉಡೀಸಾಗಿದೆ. ಹಾವೇರಿ ಕಂದಾಯ ನಿರೀಕ್ಷಕನ ಮನೆಯಲ್ಲಿ ಅಪಾರ ಪ್ರಮಾಣದ ಸಂಪತ್ತು. ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಏಕಕಾಲದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ದಾಳಿಯನ್ನು ನಡೆಸಿದೆ. ಆ ಸಂದರ್ಭದಲ್ಲಿ ಅಶೋಕ್ RI ಅವರ ಅಕ್ರಮ ಸಂಪತ್ತು ಪತ್ತೆಯಾಗಿದೆ. 2 ಐಷಾರಾಮಿ ಮನೆ, 2 ಸೈಟು, 11 ಎಕರೆ ಜಮೀನು, ಭಾರಿ ಪ್ರಮಾಣದ ಚಿನ್ನಾಭರಣ ಸೇರಿ ಅಶೋಕ್ ಅವರ ಅಪಾರ ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಒಟ್ಟು 1.35 ಕೋಟಿ ಮೌಲ್ಯದ ಆಸ್ತಿ ಅಂತ ಹೇಳಿ ಅಂದಾಜು ಮಾಡಲಾಗ್ತಾ ಇದೆ. ಡಿವೈಎಸ್ಪಿ ಮಧುಸೂದನ್ ನೇತೃತ್ವದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿರೋದು. ದಾಳಿ ಸಂದರ್ಭದಲ್ಲಿ ಜಪ್ತಿ ಮಾಡಲಾದ ಹಣ, ಚಿನ್ನಾಭರಣ, ಬೆಲೆ ಬಾಳುವ ವಸ್ತುಗಳ ದೃಶ್ಯವನ್ನ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಾ. ಎರಡು ಐಷಾರಾಮಿ ಮನೆ, 2 ಸೈಟು, 11 ಎಕರೆ ಜಮೀನು, ಇದರ ಜೊತೆಯಲ್ಲಿ ಚಿನ್ನ, ಬೆಳ್ಳಿ, ಬೆಲೆ ಬಾಳುವ ವಸ್ತುಗಳು, ನಗದು ಇದೆಲ್ಲವನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಅಶೋಕ್ ಅವರ ಮನೆ ಮೇಲೆ ನಡೆದ ದಾಳಿ ಸಂದರ್ಭದಲ್ಲಿ ಒಟ್ಟು 1.35 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ಅನ್ನೋ ಮಾಹಿತಿ, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ನೋಡಿ, ಪ್ರಮುಖವಾಗಿ ಇಲ್ಲಿ ಅಂದ್ರೆ ಜಿಲ್ಲೆಯಲ್ಲಿ ಬಂದಂತ ಅಧಿಕಾರಿಗಳು ಯಾರಾದ್ರೂ ಜಿಲ್ಲೆಗೆ ಕೆಲಸಕ್ಕೆ ಅಂದ್ರೆ ನೌಕರಿಗೆ ಅಂತ ಬಂದವರು ಮತ್ತೆ ಅವತ್ತು ಈಗ ಆಚೆ ಹೋಗೋದೇ ಇಲ್ಲ. ಕಾರಣ ಅಂದ್ರೆ ಇಲ್ಲಿ ಇರುವಂತಹ ಸಂಪತ್ತನ್ನ ಬಳಕೆ ಮಾಡಕ್ಕೆ ಮುಂದಾಗ್ತಾರೆ. ಅದರಲ್ಲೂ 1,39,00,000 ಹಣ ರೂಪಾಯಿ ತಮ್ಮ ಧರ್ಮಪತ್ನಿಗೆ ಬೇಕಾದಂತ ಅಂದ್ರೆ ದಿನಕ್ಕೊಂದು ಸೀರೆ ಮ್ಯಾಚಿಂಗ್ ಆಗಿ ಕೂಡ ಕೊಡುವಂತಹ ಬಂಗಾರದ ಆಭರಣ ಮಾಡ್ಕೊಂಡಿರ್ತಾರೆ. ಜೊತೆಗೆ 11 ಎಕರೆ ಜಮೀನಂತೆ, 2 ಅಂದ್ರೆ 60/40 2 ಸೈಟ್ಗಳಂತೆ, ಜೊತೆಗೆ ಬಂಗಾರ, ವಜ್ರ, ವೈಡೂರ್ಯ, ಜೊತೆಗೆ ಬೆಳ್ಳಿ ಆಭರಣ ಕೂಡ ಮನೇಲಿ ಇದ್ವು ಅಂತ ಹೇಳಿ ಇಷ್ಟು ವಿಚಾರಗಳಿಗೆ ಆಚೆ ಬಂದಿರುವಂತದ್ದು. ಪ್ರಮುಖವಾಗಿ ಹೇಳುವಂತದ್ದಾದ್ರೆ, ಈಗ ಜಿಲ್ಲೆಗೆ ಬಂದಂತ ಜನರು ಯಾರು ಕೂಡ ಅಂದ್ರೆ ಅಧಿಕಾರಕ್ಕೆ ಬಂದ ನಂತರ ಇಲ್ಲಿಂದ ಹೋಗೋದೇ ಇಲ್ಲ. ಕಾರಣ ಇಲ್ಲಿ ಸರಿಯಾಗಿ ಹಣವನ್ನ ಮಾಡ್ಕೋಬೇಕು ಅಂದ್ರೆ ಬರ್ತಾರೆ. ಭ್ರಷ್ಟ ಅಧಿಕಾರಿಗಳಿಂದ ಕೂಡಿದಂತಹ ಪಾಪಕೂಪದಲ್ಲಿ ಒದ್ದಾಡ್ತಾ ಇದ್ದಾರೆ. ಜೊತೆಗೆ ಬಡ ಜನರ ರಕ್ತವನ್ನ ಹೀರಿ ಹಣ ಮಾಡಲಿಕ್ಕೆ ಮುಂದಾಗ್ತಾರೆ. ಬೆಳ್ಳಂಬೆಳಗ್ಗೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಯುವ ಮುಖಾಂತರ ಇವತ್ತು ಅವರೆಲ್ಲರನ್ನ ಕಡಿಮೆ ಕಟ್ಟೋ ಕೆಲಸ ಕೂಡ ಮಾಡಿದ್ದಾರೆ. ಜೊತೆಗೆ 1,39,00,000 ಅಂದ್ರೆ ಅಧಿಕಾರಕ್ಕೆ ಬಂದು 3-4 ವರ್ಷದಲ್ಲಿ ಈ ರೀತಿಯಾಗಿ ಹಣವನ್ನ ದುರ್ಬಳಕೆ ಮಾಡಿಕೊಂಡು ಜನರನ್ನ ಸುಲಿಗೆ ಮಾಡಿ ಹಣ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ಅವರ ಮನೆಗಳಿಗೆ ನುಗ್ಗಿ ಅವರಿರ್ತಕ್ಕಂಥ ಎಲ್ಲವನ್ನ ಆಚೆ ತೆಗೆದಿರುವಂತದ್ದು. ಕೊಡ್ಲಿಕ್ಕೆ ಯಾವುದೇ ರೀತಿಯ ಡಾಕ್ಯುಮೆಂಟ್ಗಳಿಲ್ಲ. 11 ಎಕರೆ 2 ಗುಂಟೆ ಜಮೀನು ಮತ್ತು 60-40 2 ಸೈಟ್ಗಳಾಗಿರ್ಬೋದು. ಜೊತೆಗೆ ಮನೆಯಲ್ಲಿ ಬಂಗಾರ ಮತ್ತು ಬೆಳ್ಳಿ ಆಭರಣಗಳು, ದೇವರಿಗೆ ದೀಪ ಹಚ್ಚುವ ಬೆಳ್ಳಿಯಿಂದ ಹಿಡಿದು ಅವರ ಧರ್ಮಪತ್ನಿಗೆ ನೀಡುವಂತಹ ತಾಳಿ ಚೈನ್ ಆಗಿರ್ಬೋದು ಅಥವಾ ಸರಗಳಾಗಿರ್ಬೋದು, ಉಂಗುರ ಆಗಿರ್ಬೋದು, ಇವೆಲ್ಲವನ್ನ ಅಗಾಧವಾಗಿ ಮಾಡ್ಕೊಂಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಅವರಿಗೆ ಸ್ಟಾಕ್ ನೀಡುವ ಮುಖಾಂತರ ಇವತ್ತು ಒಂದು ರೀತಿಯಲ್ಲಿ ಅವರಿಗೆ ಪಟಾಕಿಯನ್ನು ಹಾಕಿರುವಂತದ್ದು. ಬೆಳಗ್ಗೆಯಿಂದ ಸಂಜೆವರೆಗೆ ಮಧ್ಯಾಹ್ನದಲ್ಲಿ ನೋಡಿದ್ರು ಕೂಡ ಇನ್ನೂ ಮುಗಿತಾ ಇಲ್ಲ. ಇನ್ನೂ ಎಷ್ಟು ಹಣ ಮಾಡಿದರೆ ಹಾಗಾದ್ರೆ ಬಡ ಜನರ ರಕ್ತವನ್ನು ಹೀರ್ಲಿಕ್ಕೆ ಅಧಿಕಾರಿಗಳು ಯಾವ ರೀತಿ ಮುಂದಾಗಿದೆ ಅನ್ನೋದಕ್ಕೆ ಹೆಚ್ಚು ಪತ್ತೆ ಕಾಡ್ತಾ ಇರುವಂತದ್ದು. ಜೊತೆಗೆ ಈ ರೀತಿಯಾಗಿ ಅಧಿಕಾರಿಗಳು ಹಣವನ್ನ ದುರ್ಬಳಕೆ ಮಾಡಿಕೊಂಡು ಜನರ ಹೀರ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಲೋಕಾಯುಕ್ತರು ಬೆಳಗ್ಗೆ 7 ಗಂಟೆಯಿಂದ ಮನೆಗಳಿಗೆ ಹೋಗಿದ್ರು. ಅವ್ರಿರ್ತಕ್ಕಂತಹ ಯಾವ್ಯಾವ ಡಾಕ್ಯುಮೆಂಟ್ಗಳಿದಾವೆ, ಯಾವ್ಯಾವ ವ್ಯವಸ್ಥೆಯಲ್ಲಿ ಹಣವನ್ನು ಮುಂದಾಗ್ತಾರೆ, ಎಲ್ಲವನ್ನ ಸಂಪೂರ್ಣ ಮಾಹಿತಿಯನ್ನು ಹೊರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಧನ್ಯವಾದ ಮಾರುತಿ ಮಾಹಿತಿಗಾಗಿ. ರೆವೆನ್ಯೂ ಇನ್ಸ್ಪೆಕ್ಟರ್ ಮನೆಯಲ್ಲಿ ಕೋಟಿ ಕೋಟಿ ರೂಪಾಯಿ ಆಸ್ತಿ ಪತ್ತೆಯಾಗಿದೆ. ಕಂದಾಯ ನಿರೀಕ್ಷಕನ ಅಕ್ರಮ ಸಂಪತ್ತಿನ ಕೋಟೆ ಲೋಕಾಯುಕ್ತ ದಾಳಿಯಲ್ಲಿ ಉಡೀಸಾಗಿದೆ. ಹಾವೇರಿ ಕಂದಾಯ ನಿರೀಕ್ಷಕನ ಮನೆಯಲ್ಲಿ ಅಪಾರ ಪ್ರಮಾಣದ ಸಂಪತ್ತು. ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಏಕಕಾಲದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ದಾಳಿಯನ್ನು ನಡೆಸಿದೆ. ಆ ಸಂದರ್ಭದಲ್ಲಿ ಅಶೋಕ್ RI ಅವರ ಅಕ್ರಮ ಸಂಪತ್ತು ಪತ್ತೆಯಾಗಿದೆ. 2 ಐಷಾರಾಮಿ ಮನೆ, 2 ಸೈಟು, 11 ಎಕರೆ ಜಮೀನು, ಭಾರಿ ಪ್ರಮಾಣದ ಚಿನ್ನಾಭರಣ ಸೇರಿ ಅಶೋಕ್ ಅವರ ಅಪಾರ ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಒಟ್ಟು 1.35 ಕೋಟಿ ಮೌಲ್ಯದ ಆಸ್ತಿ ಅಂತ ಹೇಳಿ ಅಂದಾಜು ಮಾಡಲಾಗ್ತಾ ಇದೆ. ಡಿವೈಎಸ್ಪಿ ಮಧುಸೂದನ್ ನೇತೃತ್ವದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿರೋದು. ದಾಳಿ ಸಂದರ್ಭದಲ್ಲಿ ಜಪ್ತಿ ಮಾಡಲಾದ ಹಣ, ಚಿನ್ನಾಭರಣ, ಬೆಲೆ ಬಾಳುವ ವಸ್ತುಗಳ ದೃಶ್ಯವನ್ನ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಾ.
2 ಐಷಾರಾಮಿ ಮನೆ, 2 ಸೈಟು, 11 ಎಕರೆ ಜಮೀನು. ಇದರ ಜೊತೆಯಲ್ಲಿ ಚಿನ್ನ, ಬೆಳ್ಳಿ, ಬೆಲೆ ಬಾಳುವ ವಸ್ತುಗಳು, ನಗದು ಇದೆಲ್ಲವನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಅಶೋಕ್ ಅವರ ಮನೆ ಮೇಲೆ ನಡೆದ ದಾಳಿ ಸಂದರ್ಭದಲ್ಲಿ ಒಟ್ಟು 1.35 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ಅನ್ನೋ ಮಾಹಿತಿ, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರು. ಸ್ಮಿತಾ ನೋಡಿ, ಪ್ರಮುಖವಾಗಿ ಜಿಲ್ಲೆಯಲ್ಲಿ ಬಂದಂತ ಅಧಿಕಾರಿಗಳು ಯಾರಾದ್ರೂ ಜಿಲ್ಲೆಗೆ ಕೆಲಸಕ್ಕೆ ನೌಕರಿಗೆ ಅಂತ ಬಂದವರು ಮತ್ತೆ ಅವತ್ತು ಈಗ ಆಚೆ ಹೋಗೋದೇ ಇಲ್ಲ. ಕಾರಣ ಇಲ್ಲಿ ಇರುವಂತಹ ಸಂಪತ್ತನ್ನ ಬಳಕೆ ಮಾಡಕ್ಕೆ ಮುಂದಾಗ್ತಾರೆ. ಅದರಲ್ಲೂ 1,39,00,000 ಹಣ ರೂಪಾಯಿ ತಮ್ಮ ಧರ್ಮಪತ್ನಿಗೆ ಬೇಕಾದಂತ ದಿನಕ್ಕೊಂದು ಸೀರೆ ಮ್ಯಾಚಿಂಗ್ ಆಗಿ ಕೂಡ ಕೊಡುವಂತಹ ಬಂಗಾರದ ಆಭರಣ ಮಾಡ್ಕೊಂಡಿರ್ತಾರೆ. ಜೊತೆಗೆ 11 ಎಕರೆ ಜಮೀನಂತೆ, 2 ಸೈಟ್ಗಳಂತೆ, ಜೊತೆಗೆ ಬಂಗಾರ, ವಜ್ರ, ವೈಡೂರ್ಯ, ಜೊತೆಗೆ ಬೆಳ್ಳಿ ಆಭರಣ ಕೂಡ ಮನೇಲಿ ಇದ್ವು ಅಂತ ಹೇಳಿ ಇಷ್ಟು ವಿಚಾರಗಳಿಗೆ ಆಚೆ ಬಂದಿರುವಂತದ್ದು. ಪ್ರಮುಖವಾಗಿ ಹೇಳುವಂತದ್ದಾದ್ರೆ, ಜಿಲ್ಲೆಗೆ ಬಂದಂತ ಜನರು ಯಾರು ಕೂಡ ಅಧಿಕಾರಕ್ಕೆ ಬಂದ ನಂತರ ಇಲ್ಲಿಂದ ಹೋಗೋದೇ ಇಲ್ಲ. ಕಾರಣ ಇಲ್ಲಿ ಸರಿಯಾಗಿ ಹಣವನ್ನ ಮಾಡ್ಕೊಳ್ಬೇಕು ಅಂತ ಬರ್ತಾರೆ. ಭ್ರಷ್ಟ ಅಧಿಕಾರಿಗಳಿಂದ ಕೂಡಿದಂತಹ ಪಾಪಕೂಪದಲ್ಲಿ ಒದ್ದಾಡ್ತಾ ಇದ್ದಾರೆ. ಜೊತೆಗೆ ಬಡ ಜನರ ರಕ್ತವನ್ನ ಹೀರಿ ರೀತಿ ಹಣ ಮಾಡಲಿಕ್ಕೆ ಮುಂದಾಗ್ತಾರೆ. ಬೆಳ್ಳಂಬೆಳಗ್ಗೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನೀಡುವ ಮುಖಾಂತರ ಇವತ್ತು ಅವರೆಲ್ಲರನ್ನ ಕಡಿಮೆ ಕಟ್ಟೋ ಕೆಲಸ ಕೂಡ ಮಾಡಿದ್ದಾರೆ. ಜೊತೆಗೆ 1,39,00,000 ಅಧಿಕಾರಕ್ಕೆ ಬಂದು 3-4 ವರ್ಷದಲ್ಲಿ ಈ ರೀತಿಯಾಗಿ ಹಣವನ್ನ ದುರ್ಬಳಕೆ ಮಾಡಿಕೊಂಡು ಜನರನ್ನ ಸುಲಿಗೆ ಮಾಡಿ ಹಣ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ಅವರ ಮನೆಗಳಿಗೆ ನುಗ್ಗಿ ಅವರಿರ್ತಕ್ಕಂಥ ಎಲ್ಲವನ್ನ ಆಚೆ ತೆಗೆದಿರುವಂತದ್ದು. ಕೊಡ್ಲಿಕ್ಕೆ ಯಾವುದೇ ರೀತಿಯ ಡಾಕ್ಯುಮೆಂಟ್ಗಳಿಲ್ಲ. 11 ಎಕರೆ 2 ಗುಂಟೆ ಜಮೀನು ಮತ್ತು 60-40 2 ಸೈಟ್ಗಳಾಗಿರ್ಬೋದು. ಜೊತೆಗೆ ಮನೆಯಲ್ಲಿ ಬಂಗಾರ ಮತ್ತು ಬೆಳ್ಳಿ ಆಭರಣಗಳು, ದೇವರಿಗೆ ದೀಪ ಹಚ್ಚುವ ಬೆಳ್ಳಿಯಿಂದ ಹಿಡಿದು ಅವರ ಧರ್ಮಪತ್ನಿಗೆ ನೀಡುವಂತಹ ತಾಳಿ ಚೈನ್ ಆಗಿರ್ಬೋದು, ಅಥವಾ ಸರಗಳಾಗಿರ್ಬೋದು, ಉಂಗುರ ಆಗಿರ್ಬೋದು, ಕಿವಿಓಲೆ, ಇವೆಲ್ಲವನ್ನ ಅಗಾಧವಾಗಿ ಮಾಡ್ಕೊಂಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಅವರಿಗೆ ಸ್ಟಾಕ್ ನೀಡುವ ಮುಖಾಂತರ ಇವತ್ತು ಒಂದು ರೀತಿಯಲ್ಲಿ ಅವರಿಗೆ ಪಟಾಕಿಯನ್ನು ಹಾಕಿರುವಂತದ್ದು. ಬೆಳಗ್ಗೆಯಿಂದ ಸಂಜೆವರೆಗೂ ಮಧ್ಯಾಹ್ನದಲ್ಲಿ ನೋಡಿದ್ರು ಕೂಡ ಇನ್ನೂ ಮುಗಿತಾ ಇಲ್ಲ. ಇನ್ನೂ ಎಷ್ಟು ಹಣ ಮಾಡಿದರೆ ಹಾಗಾದ್ರೆ ಬಡ ಜನರ ರಕ್ತವನ್ನು ಹೀರಲಿಕ್ಕೆ ಅಧಿಕಾರಿಗಳು ಯಾವ ರೀತಿ ಮುಂದಾಗಿದೆ ಅನ್ನೋದಕ್ಕೆ ಹೆಚ್ಚು ಪತ್ತೆ ಕಾಡ್ತಾ ಇರುವಂತದ್ದು. ಜೊತೆಗೆ ಈ ರೀತಿಯಾಗಿ ಅಧಿಕಾರಿಗಳು ಹಣವನ್ನ ದುರ್ಬಳಕೆ ಮಾಡಿಕೊಂಡು ಜನರ ಹೀರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಲೋಕಾಯುಕ್ತರು ಬೆಳಗ್ಗೆ 7 ಗಂಟೆಯಿಂದ ಮನೆಗಳಿಗೆ ಹೋಗಿದ್ರು. ಅವ್ರಿರ್ತಕ್ಕಂಥ ಯಾವ್ಯಾವ ಡಾಕ್ಯುಮೆಂಟ್ಗಳಿದಾವೆ, ಯಾವ್ಯಾವ ವ್ಯವಸ್ಥೆಯಲ್ಲಿ ಹಣಕ್ಕೆ ಮುಂದಾಗ್ತಾರೆ, ಎಲ್ಲವನ್ನ ಸಂಪೂರ್ಣ ಮಾಹಿತಿಯನ್ನು ಹೊರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಧನ್ಯವಾದ ಮಾರುತಿ ಮಾಹಿತಿಗಾಗಿ. ರೆವೆನ್ಯೂ ಇನ್ಸ್ಪೆಕ್ಟರ್ ಮನೆಯಲ್ಲಿ ಕೋಟಿ ರೂಪಾಯಿ ಆಸ್ತಿ ಪತ್ತೆಯಾಗಿದೆ. ಕಂದಾಯ ನಿರೀಕ್ಷಕನ ಅಕ್ರಮ ಸಂಪತ್ತಿನ ಕೋಟೆ ಲೋಕಾಯುಕ್ತ ದಾಳಿಯಲ್ಲಿ ಉಡೀಸಾಗಿದೆ. ಹಾವೇರಿ ಕಂದಾಯ ನಿರೀಕ್ಷಕನ ಮನೆಯಲ್ಲಿ ಅಪಾರ ಪ್ರಮಾಣದ ಸಂಪತ್ತು. ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಏಕಕಾಲದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ದಾಳಿಯನ್ನು ನಡೆಸಿದೆ. ಆ ಸಂದರ್ಭದಲ್ಲಿ ಅಶೋಕ್ RI ಅವರ ಅಕ್ರಮ ಸಂಪತ್ತು ಪತ್ತೆಯಾಗಿದೆ. 2 ಐಷಾರಾಮಿ ಮನೆ, 2 ಸೈಟು, 11 ಎಕರೆ ಜಮೀನು, ಭಾರಿ ಪ್ರಮಾಣದ ಚಿನ್ನಾಭರಣ ಸೇರಿ ಅಶೋಕ್ ಅವರ ಅಪಾರ ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಒಟ್ಟು 1.35 ಕೋಟಿ ಮೌಲ್ಯದ